ಬರುತ್ತಿರುವುದು ಶ್ರೀ ರೇಣುಕಾ ಯಲ್ಲಮ್ಮ ಬಾಲ್ಯದಿಂದ ತಾರುಣ್ಯದ ಕಡೆಗೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೇಣುಕೆ. ನಾನು ನಿಮ್ಮ ಯಲ್ಲಮ್ಮ ಮಾತಾಡ್ತಾ ಇದ್ದೀನಿ. ರೇಣುಕೆ ಮತ್ತು ಯಲ್ಲಮ್ಮ ಬಾಲ್ಯದಿಂದ ಈಗ ದೊಡ್ಡವರಾಗ್ತಿದ್ದಾರೆ. ಈ ಬದಲಾವಣೆ ಬಗ್ಗೆ ನಿಮಗೆ ಯಾವ ಭಾವನೆಗಳಿವೆ? ಹೌದು, ದೊಡ್ಡ ಯಲ್ಲಮ್ಮ ಹಾಗೂ ದೊಡ್ಡ ರೇಣುಕೆ ಬರ್ತಾ ಇದ್ದಾರೆ. ಖುಷಿ ಆಗಿದೆ. ಅವ್ರಿಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಹೆಂಗೆ ತೋರಿಸ್ತಿದ್ರು ಅವ್ರಿಗೂ ಹಾಗೆ ಪ್ರೀತಿ ಪ್ರೋತ್ಸಾಹ ಕೊಡಿ. ಬಟ್ ಒಂದು ಕಡೆ ಬೇಸರ ಇದೆ, ನಾವು ನಮ್ಮ ಸೆಟ್ನ ಬಿಟ್ಟು ಹೋಗ್ತಾ ಇದ್ವಿ ಅಂತ. ತುಂಬ ತಮಾಷೆಗಳು ಮಾಡ್ತಿದ್ವಿ, ಹಾಗೆ ನಾವು ಎಂಜಾಯ್ ಮಾಡ್ತಿದ್ವಿ, ತುಂಬ ಕಲ್ತಿದ್ವಿ. ಹಾಗೆ ನಮಗೆ ಏನಾದರೂ ಒಂದು ಶಾಟಿಗೆ ಏನೋ ಸುಸ್ತಾಗ್ತದೆ, ತುಂಬ ಕೇರ್ ಮಾಡೋರು ಸೆಟ್ಟವರೆಲ್ಲ, ಅದನ್ನೆಲ್ಲ ಮಿಸ್ ಮಾಡ್ಕೋತೀವಿ. ಹಾಗೆ ಇನ್ಮೇಲೆ ಬೇಗ ಬೇಗ ರೆಡಿಯಾಗಿ ನೆಕ್ಸ್ಟ್ ಶಾಟ್ ನಿಮ್ದು ಅಂತ ಯಾರೂ ಹೇಳೋದಿರಲ್ಲ. ನನಗಂತೂ ಈ ಸೆಟ್ ಬಿಟ್ಟು ಹೋಗೋಕ್ಕೆ ಸ್ವಲ್ಪನೂ ಇಷ್ಟನೇ ಇಲ್ಲ. ಬಟ್ ಆದ್ರೂ ಆಲ್ ದ ಬೆಸ್ಟ್ ದೊಡ್ಡ ರೇಣುಕೆ ಮತ್ತು ದೊಡ್ಡ ಯಲ್ಲಮ್ಮಗೆ ಹೇಳಕ್ಕೆ ಇಷ್ಟಪಡ್ತೀವಿ ನಾವು. ಆರಂಭದ ದಿನಕ್ಕೂ ಈಗಿನ ಈ ಹಂತದವರೆಗಿನ ಪಯಣಕ್ಕೂ ಏನು ವ್ಯತ್ಯಾಸ ಕಂಡುಕೊಂಡಿದ್ದೀರಿ? ತುಂಬ ವ್ಯತ್ಯಾಸ ಇದೆ. ನಾವು ಸ್ಟಾರ್ಟಿಂಗ್ ಬಂದಾಗ ಆ್ಯಕ್ಟಿಂಗ್ ಗೊತ್ತಿಲ್ಲ ಅಂತಲ್ಲ, ನಾವು ತುಂಬ ಥಿಂಗ್ಸ್ನ ಲರ್ನ್ ಮಾಡಿದ್ದೀವಿ. ಅಂದರೆ ಉದಾಹರಣೆಗೆ ನಾನು ಮೊದಲು ಆ್ಯಕ್ಟಿಂಗ್ ಅಂದರೆ ಡೈಲಾಗಲ್ಲಿ ಮಾಡೋದು ಆ್ಯಕ್ಟಿಂಗ್ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿಗೆ ಬಂದಮೇಲೆ ನನಗೆ ಗೊತ್ತಾಗಿದ್ದೇನು ಅಂದರೆ, ನಾವು ಡೈಲಾಗಿಂತ ಮೊದಲು ಹಾಗೆ ಡೈಲಾಗ್ ನಂತರ ಏನು ಮಾಡ್ತೀವಿ ಅದು ಆ್ಯಕ್ಟಿಂಗ್. ಸೊ ನಾವಲ್ಲಿ ಮಾಡ್ಯುಲೇಷನ್ ತುಂಬ ಚೆನ್ನಾಗಿ ತೊಗೋಬೇಕು. ಹಾಗೆ ಮೊದಲು ಬಂದಾಗ ಫಸ್ಟ್ ಭಯ ಆಗ್ತಿತ್ತು, ಅವ್ರೇನಂತಾರೋ ಇವ್ರು ಹೇಗೋ ಅವ್ರು ಹೇಗೋ. ಬಟ್ ಹೋಗ್ತಾ ಹೋಗ್ತಾ ತುಂಬಾ ಎಲ್ಲರೂ ಹೊಂದ್ಕೊಂಡ್ರು. ಲೈಕ್ ನಮ್ಮ ಫ್ಯಾಮಿಲಿ ಥರ ಈಗ ಫೀಲ್ ಮಾಡ್ತಿದ್ದೀನಿ ಎಲ್ಲರೂ. ಈಗ ನಾನು ಬಿಟ್ಟು ಹೋಗ್ತಿರ್ಬೇಕಾದ್ರೆ ಹೇಗೆ ಅನಿಸ್ತಿದೆ, ಅಣ್ಣ ತಮ್ಮಂದಿರನ್ನ, ಸ್ವಂತ ಅಕ್ಕ ತಂಗಿದಿರನ್ನ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ. ಮತ್ತು ನಮ್ಮ ಕೋ ಆರ್ಟಿಸ್ಟ್ ಇರ್ತಾರಲ್ಲ, ಅವ್ರು ನಮಗೆ ರಿಯಲ್ ಅಂದರೆ ಲೈಕ್ ಅಪ್ಪ ಅಮ್ಮ ದೊಡ್ಡಮ್ಮ ಆ ಥರ ಅನಿಸುತ್ತೆ. ಫಸ್ಟ್ ಅಷ್ಟೊಂದು ಕ್ಲೋಸ್ ಇಲ್ಲ, ಯಾಕಂದರೆ ನಾನು ಹೊಸದಾಗಿ ಬಂದಿದ್ದೆ ಅಲ್ಲ, ಸ್ವಲ್ಪ ಭಯನೂ ಇತ್ತು. ಅವ್ರು ಈಗ ಮಾತಾಡಿದ್ರೆ ಏನಾಗುತ್ತೋ, ಆಗ ಮಾತಾಡಿದ್ರೆ ಏನಾಗುತ್ತೋ. ಬಟ್ ಅವರೆಲ್ಲ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಅಂತ ನಮ್ಗೆ ಗೊತ್ತಾಗಿದ್ದೆ ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಆಗಿದ್ದಾಗ. ಮತ್ತು ಇವಳ ಜೊತೆನೂ ಅಷ್ಟೇ, ನಾನು ಬಂದಿದ್ದೀನೇ ಫುಲ್ ಕ್ಲೋಸ್ ಆಗಿಬಿಟ್ಟೆ ಇವಳ ಜೊತೆ ಅಂತೂ. ನಿಮ್ಮಲ್ಲಿ ನೀವು ಏನನ್ನ ಬಹಳ ಇಂಪ್ರೂವ್ ಮಾಡ್ಕೊಂಡಿದ್ದೀರಾ? ನನಗೆ ಮೈತೋ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ನಮ್ಮ ಡೈರೆಕ್ಟರ್ ಸರ್ ತ್ರಿಶೂಲ್ ಸರ್ ಆಗಿರ್ಬೋದು, ಅಥವಾ ಪ್ರತಿಯೊಬ್ಬರೂ ನನಗೆ ಹೇಳ್ಕೊಟ್ಟಿದ್ದಾರೆ. ನಂಗೆ ಮೈತೋ ಅಷ್ಟೊಂದು ಗೊತ್ತಿರಲಿಲ್ಲ. ಆಮೇಲೆ ಮೈತೋ ಕಲಿತೆ ನಾನು. ಆಮೇಲೆ ಎಲ್ಲರ ಜೊತೆ ಹೇಗಿರಬೇಕು, ಆ್ಯಕ್ಟಿಂಗ್ ಅನ್ನೋದೇನು ಅಂತ ಕಲಿತೆ. ನಂಗೆ ಗೊತ್ತಿತ್ತು, ಬಟ್ ಅಷ್ಟೊಂದು ಗೊತ್ತಿರಲಿಲ್ಲ. ಡೈಲಾಗ್ ಹೇಳಿದ್ರೆ ಅದು ಆ್ಯಕ್ಟಿಂಗ್ ಅಷ್ಟೇ. ಆಮೇಲೆ ಇಲ್ಲಿ ಬಂದಮೇಲೆ ಎಕ್ಸ್ಪ್ರೆಷನ್ ಹೆಂಗೆ ಕೊಡಬೇಕು, ಮತ್ತು ಮೈತೋ ಅನ್ನೋ ಲ್ಯಾಂಗ್ವೇಜ್ ಹೆಂಗಿರುತ್ತೆ, ಆಮೇಲೆ ಎಲ್ಲರ ಜೊತೆನೂ ಫುಲ್ ಹೆಂಗಿರಬೇಕು, ರಾಣಿ ಅಂದರೆ ಹೆಂಗಿರಬೇಕು, ಅಥವಾ ಲೈಕ್ ಫ್ರೆಂಡ್ ಜೊತೆ ಹೆಂಗಿರಬೇಕು, ಅಪ್ಪನ ಜೊತೆ ಅಮ್ಮನ ಜೊತೆ ಯಾರ ಜೊತೆ ಹೆಂಗಿರಬೇಕು, ಪ್ರತಿಯೊಂದನ್ನು ಈ ಸೆಟ್ಟಿಗೆ ಬಂದು ನಾನು ಪ್ರತಿಯೊಂದನ್ನು ಕಲ್ತಿದ್ದೀನಿ. ನಾನು ಈ ಸೆಟ್ಟಿಗೆ ಬಂದು ನನ್ನ ನಡತೆ ಕಲಿತೆ. ಅಂದರೆ ನಾವು ಮಾಡ್ತಿದ್ವಿ ಸೀರಿಯಲ್ಸು ಸಿನಿಮಾಸು, ಅಂದರೆ ನಾವು ಅದರ ಸೋಷಿಯಲ್ ಮಾಡಬೇಕಾದ್ರೆ ನಮ್ಗೆ ಏನಿಸ್ತಿತ್ತು, ನಾರ್ಮಲಾಗಿ ಫೀಲ್ ಮಾಡ್ತಿದ್ವಿ. ಆದರೆ ಒಂದು ದೈವ ಶಕ್ತಿ ಇರೋ ಕ್ಯಾರೆಕ್ಟರ್, ಒಂದು ದೇವಿ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಅದಕ್ಕೆ ನಾವು ಕೊಡಬೇಕಾಗಿರೋ ಮಹತ್ವನೇ ಬೇರೆ ಇರುತ್ತೆ. ಸೊ ಇಲ್ಲಿಗೆ ಬಂದಮೇಲೆ ನಮ್ಮ ಡೈರೆಕ್ಟರ್ಸ್ ಅದನ್ನು ಹೇಳಿ ಹಾಗೆ ಅವರು ಅದನ್ನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ನನಗೆ ತುಂಬಾ ಚೆನ್ನಾಗಿ ನನ್ನ ನಡವಳಿಕೆಯಲ್ಲಿ ಡಿಫ್ರೆನ್ಸ್ ನಾನೇ ಕಾಣ್ತಿದ್ದೀನಿ. ಹಾಗೆ ನನ್ನ ಮಾತಾಡೋ ಭಾಷೆ, ನನ್ನ ಶೈಲಿ ಇದರಲ್ಲೆಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಬಂದಮೇಲೆ. ಹಾಗೆ ಟೈಮ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಕಲಿತೆ. ಪ್ರತಿ ಕ್ಷಣ ಇಂಪಾರ್ಟೆಂಟ್ ಅಲ್ವಾ? ಶೂಟಿಂಗ್ ಸೆಟ್ನಲ್ಲಿ ನಿಮ್ಮ ಮೊದಲ ಗೆಳತಿ ಅಥವಾ ಗೆಳೆಯ ಯಾರು? ಫಸ್ಟ್ ನನಗೆ ಇವಳು ಫ್ರೆಂಡ್ ಆಗಿದ್ಲು, ಈಗಲೂ ಇವಳ ಜೊತೆನೇ ಇದ್ದೀನಿ ನಾನು. ಆಮೇಲೆ ಎಲ್ಲರೂ ಆಗಿದ್ರು, ಅವರು ಇದ್ದಾರೆ, ಇವಳು ಜೊತೆಗಿದ್ದಾಳೆ. ನನಗೆ ಫಸ್ಟ್ ಫ್ರೆಂಡ್ ಅಂತ ಆಗಿದ್ದು ನಮ್ಮ ಡೈರೆಕ್ಟರ್ ತ್ರಿಶೂಲ್ ಸರ್ ನಂಗೆ ಫಸ್ಟ್ ಫ್ರೆಂಡ್ ಆಗಿದ್ದು. ಬಿಕಾಸ್ ನನಗೆ ರೇಣುಕೆ ಮೊದಲಿಂದನೂ ಗೊತ್ತಿದ್ಲು, ಅವಳನ್ನ ನನ್ನ ಫಸ್ಟ್ ಫ್ರೆಂಡ್ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ನಮ್ಮ ಡೈರೆಕ್ಟರ್. ನಿಮ್ಮ ನಿರ್ದೇಶಕರ ಬಗ್ಗೆ ಒಂದೆರಡು ಮಾತುಗಳಲ್ಲಿ ಹೇಳೋದಾದ್ರೆ? ತ್ರಿಶೂಲ್ ಸರ್ ತುಂಬಾ ಒಳ್ಳೆಯವರು. ನಮಗೆ ಗೊತ್ತಾಗಲಿಲ್ಲ ಅಂದರೆ ಅದನ್ನು ಎಷ್ಟು ಈಸಿಯಾಗಿ ಅರ್ಥ ಮಾಡ್ತಾರೆ, ಅದು ನಮ್ಮ ಮೈಂಡ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅವರು ಹೇಳ್ಕೊಡ್ತಾರಲ್ಲ ಆ ಡೈಲಾಗ್ಸ್ ಪ್ರತಿಯೊಂದೂ ಮೈಂಡ್ಗೆ ಹೋಗುತ್ತೆ. ಇಲ್ಲ ಇಲ್ಲಿ ಗಜಿಬಿಜಿ ಅಂದರೆ ಅಲ್ಲಿ ಹೇಳ್ತಾ ಇರ್ತಾರಲ್ವ, ಅಲ್ಲಿ ಯಾರೋ ಸೌಂಡ್ ಮಾಡ್ತಿರ್ತಾರೆ, ಇಲ್ಲಿ ಯಾರೋ ಸೌಂಡ್ ಮಾಡ್ತಿರ್ತಾರೆ. ಬಟ್ ಸರ್ ಅಂತೂ ಎಷ್ಟು ಕ್ಲೀನಾಗಿ ಹೇಳ್ಕೊಡ್ತಾರೆ ಅಂದರೆ ಅದು ಕರೆಕ್ಟಾಗಿ ಮೈಂಡ್ಗೆ ಹೋಗುತ್ತೆ. ಆಗ ನಾವು ಈಸಿಯಾಗಿ ಡೈಲಾಗ್ಸ್ನೆಲ್ಲ ತೊಗೊತೀವಿ. ಹಾಗೆ ಸರ್ ನಾವು ಎಷ್ಟೇ ಸಲ ಡೌಟ್ ಕೇಳಿದ್ರು, ಅರ್ಥ ಇಲ್ದಿರೋ ಡೌಟ್ ಕೇಳಿದ್ರು ಕೂಡ ಪೇಷನ್ಸ್ ಆಗಿ ಅದನ್ನು ತೊಗೊಂಡು ಅದನ್ನು ಸರ್ ಮತ್ತೆ ಓದಿ ಮತ್ತೆ ಹೇಳ್ಕೊಡ್ತಾರೆ. ನನಗಂತೂ ಸರಿಂದ ಕಲಿಯೋದು ತುಂಬಾ ಇದೆ. ಹಾಗೆ ಸರ್ ಅಂತೂ ತುಂಬ ಕಾಮಿಡಿ ಮಾಡ್ತಿರ್ತಾರೆ ನಮ್ಮಿಬ್ಬರ ಜೊತೆ.
ಸರ್ದು ಒಂದು ಫೇಮಸ್ ಡೈಲಾಗ್ ಇದೆ, ಏನು ಗೊತ್ತಾ? ನಿಮ್ ಪಾದ ಜೆರಾಕ್ಸ್ ಕೊಟ್ಬಿಟ್ರೆ ಅದಂತೂ ತುಂಬಾ ಹೇಳ್ತಾರೆ ಸರ್ ನಮಗೆ. ನಾವು ಅಲ್ಲಿ ಸ್ವಲ್ಪ ತುಂಟಾಟ ಎಲ್ಲ ಮಾಡ್ತಾ ಇರ್ತೀವಿ, ಅದಕ್ಕೆ ಸರ್ ನಿಮ್ಮ ಪಾದ ಸ್ವಲ್ಪ ಜೆರಾಕ್ಸ್ ಕೊಟ್ಬಿಟ್ರಿ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ. ನನಗೆ ನಾನು ಏನು ಈ ನಟನೆ ಮಾಡ್ಕೊಂಡು ಬಂದಿದ್ದೀನಿ, ನನಗೆ ನಾನು ಕಂಡಂಥ ಬೆಸ್ಟ್ ಡೈರೆಕ್ಟರ್ ನಮ್ಮ ತ್ರಿಶೂಲ್ ಸರ್. ಹೌದು, ನಾನು ಇಲ್ಲಿವರೆಗೂ ಎಷ್ಟೊಂದು ಸೀರಿಯಲ್ಸ್ ಮಾಡಿದ್ದೀನಿ, ಅದ್ರಲ್ಲಿ ನನಗೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಯಾರ ಹತ್ರನೂ ಇರಲಿಲ್ಲ. ಅದಾದಮೇಲೆ ಈ ಸೀರಿಯಲ್ಗೆ ಬಂದೆ, ನನಗೆ ಎಲ್ಲರೂ ತುಂಬ ಕ್ಲೋಸ್ ಅನ್ಸಿದ್ರು, ಎಲ್ಲರೂ ನಮ್ಮವರೇ ಅಂತ ಅನ್ಸೋಕೆ ಸ್ಟಾರ್ಟ್ ಆದರು. ರೇಣುಕಾ ಯಲ್ಲಮ್ಮ ಧಾರಾವಾಹಿಯ ಬಗ್ಗೆ ಮರೆಯಲಾರದ ಯಾವುದಾದ್ರೂ ಘಟನೆ ಇದ್ರೆ ಹೇಳಿ. ಮೆಮೊರಿ ನನಗೆ ಅದು ಮೆಮೊರಿ ಅಂತಲೂ ಹೇಳ್ಬೋದು, ಅಥವಾ ಅದೇನು ಭಯದ ಇನ್ಸಿಡೆಂಟ್ ಅಂತಲೂ ಹೇಳ್ಬೋದು. ಅದನ್ನಂತೂ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನಾನು ಏನು ಮಾಡ್ತಿದ್ದೆ, ಒಂದು ಶಾರ್ಟ್ ಮಾಡ್ತಿದ್ದೆ, ಅದರಲ್ಲಿ ಕಳ್ಳರು ಮುಂದೆ ಇರ್ತಾರೆ, ಅವರಿಗೆ ಓಡಿಯೋ ಸೀನಿತ್ತು. ಸೊ ಅಪ್ಪ ಬಂದು ಹಿಂದೆ ನಿಂತ್ಕೋತಾರೆ ಆಯಿತಾ. ನಾನು ಹಿಂಗೆ ಎತ್ತಿದ್ದೀನಿ ಅಂದರೆ ಅವ್ರು ಸ್ವಲ್ಪ ಬೇಗ ಬಂದುಬಿಟ್ರು ಆಯಿತಾ. ಹಿಂಗೆ ಎತ್ತಿದ್ದೀನಿ, ಅವ್ರ ಕಣ್ಣಿಗೆ ಹಿಂಗೆ ತರ್ಚ್ಕೊಬಿಡ್ತದು. ಬಟ್ ಅವ್ರಿಗೆ ಏನೂ ಆಗಲಿಲ್ಲ. ಬಟ್ ನಾನೇ ಟೆನ್ಷನ್ ಆಗ್ತಿದ್ದೆ. ಅವಾಗ ಅವರು ಕೂಲಾಗಿರು ಅಂತ ಹೇಳ್ತಿದ್ರು. ಬೇರೆಯವ್ರಾಗಿದ್ರೆ ಏನು ಮಾಡ್ತಿದ್ರು ಗೊತ್ತಿಲ್ಲ, ಬಟ್ ತುಂಬಾ ಆಗ ನನಗೆ ಏನು ಕೂಲ್ ಮಾಡಿಸಿದ್ದು ಸರು. ಇದು ನನ್ನ ಬೆಸ್ಟ್ ಮೆಮೊರಿ, ಇದನ್ನಂತೂ ಮರೆಯೋಕ್ಕೆ ಆಗೋದಿಲ್ಲ. ನಂದು ಬೆಸ್ಟ್ ಮೆಮೊರಿ ಅಂದರೆ ಅವತ್ತು ಕುದುರೆ ಶಾಟ್ ತಗೋಬೇಕಾದ್ರೆ ಅದೊಂದು ಬೆಸ್ಟ್ ಮೆಮೊರಿ. ಅದು ಅದೇ ಕುದುರೆ ಓಡಿಸ್ತಾ ಇದ್ದೀನಿ, ಅದು ಹೆಂಗೆ ಬಂತಂದರೆ ಇದೆಲ್ಲ ಹಿಂಗೆ ಬಂದ್ಬಿಡ್ತು. ಅದಾದಮೇಲೆ ಎಲ್ಲ ನೀಟಾಗೆಲ್ಲ ಹಾಕಿ ಮತ್ತೆ ಬಂದ್ವಿ, ಎಲ್ಲ ಚೆನ್ನಾಗಿ ಆಗಿತ್ತು. ಅದಾದಮೇಲೆ ಆಮೇಲೆ ನಂಗೆ ಬೆಸ್ಟ್ ಮೆಮೊರಿ ಅನಿಸಿದ್ದು ಇದೊಂದು, ನಾವಿಬ್ಬರು ಅಲ್ಲಿ ಶಾರ್ಟ್ ನಿಂತ್ಕೊಂಡು ಮಾಡ್ತಾಯಿದ್ವಿ. ಇದು ಅಲ್ಲಿ ವಿಲನ್ಸ್ ಎಲ್ಲ ಇದ್ದಾರೆ, ನಾವು ಅವ್ರನ್ನ ಫುಲ್ ಕೋಪದಿಂದ ನೋಡಬೇಕು ಕ್ಲೋಸಪ್ ಇಟ್ಕೊಂಡು. ನಮ್ಮ ಕ್ಯಾಮ್ರಾಮ್ಯಾನ್ ಗುರು ಅಣ್ಣ ಏನು ಮಾಡ್ತಿದ್ದಾರೆ ಅಂದರೆ, ನಾವು ಫುಲ್ ಸೀರಿಯಸ್ ಆಗಿರ್ಬೇಕಾಯ್ತಾ, ಅವ್ರೇನು ಮಾಡ್ತಿದ್ದಾರೆ ಬಟರ್ಫ್ಲೈ ಅಂತ ಆಡಾಡ್ತಿದ್ದಾರೆ. ನಮ್ಗೆ ನಗು ಬರ್ತಿದೆ, ಎಲ್ಲಿ ಯಾರಾದರೂ ಏನಾದರೂ ಅಂದ್ಬಿಡ್ತಾರೆ ಅಂತ ನಾವು ಕಂಟ್ರೋಲ್ ಅಲ್ಲಿ ನಾಗು ಅಣ್ಣ ಇದ್ರು, ಅಂದರೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ನಾಗು ಅಣ್ಣ ಇದ್ರು. ಅವ್ರು ಯಾಕಮ್ಮ ನಗ್ತಿದ್ದೀರಾ ಸೀರಿಯಸ್ ಸೀನ್ ಮಾಡಿ ಆಗ ಆ ಥರ ಎಲ್ಲ ಕೇಳಬೇಕಾದ್ರೆ ನಮ್ಮ ಗುರು ಅಣ್ಣ ಕ್ಯಾಮ್ರಾಮ್ಯಾನು ಸುಮ್ಮನೆ ಕುತ್ಕೊಬಿಡ್ತಿದ್ರು. ಯಾಕಮ್ಮ ನಗ್ತಿದ್ದೀರಾ ಅಂತ ಅವರು ಕೇಳಕ್ಕೆ ಶುರು ಮಾಡಿಬಿಟ್ರು. ನಮಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅದು ಬೆಸ್ಟ್ ಮೆಮೊರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೆಟ್ಟಲ್ಲಿ ಇವ್ರನ್ನ ತುಂಬಾ ರೇಗ್ಸೋದು, ಚೇಷ್ಟೆ ಮಾಡೋದು, ಮಿಮಿಕ್ರಿ ಮಾಡೋದೆಲ್ಲ ಮಾಡ್ತಿರಂತೆ, ಹೌದಾ? ಅಂದರೆ ಹೌದು. ನಾನು 1.5 ವರ್ಷದಿಂದ ಅವಳು 1 ವರ್ಷದಿಂದ ಏನು ಸೆಟ್ಟಲ್ಲಿ ಇದ್ದೀವಿ, ತುಂಬ ಅಬ್ಸರ್ವ್ ಮಾಡ್ತಿದ್ವಿ. ಎಸ್ಪೆಷಲಿ ನಮ್ಮ ಕ್ಯಾಮ್ರಾಮನ್ ಗುರಣ್ಣ ಮತ್ತೆ ತ್ರಿಶೂಲ್ ಸರ್ ಡೈರೆಕ್ಟರ್. ಓಕೆ, ಮತ್ತು ಇವಳು ನಮ್ಮ ತ್ರಿಶೂಲ್ ಸರ್ ಅಂದರೆ ಡೈರೆಕ್ಟರ್ನ ತುಂಬ ಚೆನ್ನಾಗಿ ಮಾಡ್ತೀನಿ. ಇವಳಂತೂ ನಮ್ಮ ಕ್ಯಾಮ್ರಾಮನ್ ಗುರುವಣ್ಣ ಹೇಗೆ ನಡ್ಕೋತಾರೋ ಹಾಗೆ ಮಾಡ್ತಾಳೆ. ಇವಳೇನು ಕಮ್ಮಿ ಇಲ್ಲ, ಇವಳು ನನ್ಕಿಂತ ಚೆನ್ನಾಗಿ ಮಾಡ್ತಾಳೆ. ಬಟ್ ತುಂಬ ಚೆನ್ನಾಗಿತ್ತು. ಹಾಗೆ ಗುರುವಣ್ಣ ನನಗೆ ಹೇಳ್ತಾ ಇರ್ತಾರೆ, ನಾನು ನಾರ್ಮಲ್ ಅವತ್ತೇನಾಗಿತ್ತು ಅಂದರೆ ಭರತನಾಟ್ಯಂ ಜೂನಿಯರ್ ಎಕ್ಸಾಮ್ ಬರೀಬೇಕಿತ್ತು. ಸೊ ನಾನು ಸ್ಟೆಪ್ಸ್ ಫ್ರೀದಾಗ ಪ್ರಾಕ್ಟೀಸ್ ಮಾಡ್ತಿದ್ದೆ. ಗುರುವಣ್ಣ ಕರೆಕ್ಟಾಗಿ ಮಾಡ್ತಿದ್ಯಾ, ನಾನು ಹೇಳ್ಕೊಟ್ಟಂಗೆ ಮಾಡ್ತಾ ಇದೆಯಾ, ಇನ್ನೂ ಹೇಳ್ಕೊಡ್ತೀನಿ, ಅದಾದ್ಮೇಲೆ ಇದನ್ನು ಮಾಡು ಅಂತ ಹೇಳ್ತಾ ಇದ್ರು. ಅವತ್ತು ತುಂಬ ಚೆನ್ನಾಗಿರುತ್ತೆ. ಈಗ ನಾನು ನಮ್ಮ ಡೈರೆಕ್ಟರ್ ತ್ರಿಶೂಲ್ ಸರು, ಈಗ ನಾನು ಕ್ಯಾಮ್ರಾಮ್ಯಾನ್ ಗುರು ಅಣ್ಣ. ಓಕೆನಾ? ರೆಡಿ, ರೋಲಿಂಗ್ ಸರ್, ಆಕ್ಷನ್, ಕಟ್ ಇಟ್. ಗುರು ಲೆವೆಲ್ ಇಲ್ಲ ಗುರು ಕ್ಯಾಮ್ರಾ. ಸರ್ ಇದು ಸರ್ ಗುರು ಆ ಫ್ರೇಮ್ ಯಾಕೆ ಗುರು? ಆ ಫ್ರೇಮ್ ಏನಾಗಿದೆ ಗುರು? ಆ ಫ್ರೇಮ್ ಇಡಿ ನೋಡೋಣ, ಇಡಿ. ಸರಿ ನೋಡಿ ಏನಾಗಿದೆ ಈ ಫ್ರೇಮ್ಗೆ, ಎಷ್ಟು ಚೆನ್ನಾಗಿದೆ. ಇದೇ ಫ್ರೇಮ್ ಇರಲಿ ಗುರು. ರೆಡಿ, ರೋಲ್. ಓಕೆ ಸರ್. ರೋಲಿಂಗ್. ಗುರು ಫೋಕಸ್ ಇಲ್ಲ ಗುರು. ಫೋಕಸ್ ಮಾಡೋ. ಯಾಕೆ ಫೋಕಸ್ ಮಾಡಬೇಕಲ್ವಾ? ಸಾರಿ ಸರ್. ರೆಡಿ ಸರ್. ರೆಡಿ, ರೋಲ್. ಗುರು ರೋಲ್ ಗುರು. ನಿಮಗೆ ಸಾರಿ ಇವ್ನು ಹೇಳ್ತಾನೆ ಇಲ್ಲ. ರೋಲಿಂಗ್ ಸರ್. ಈಗ ಏನ್ರಪ್ಪ ರೋಲ್ ಹೇಳ್ತಿರೋ ಹೇಳಲ್ವಾ ನೀವು? ಅಲ್ಲಿ ಕಾಯ್ಬೇಕು ಆರ್ಟಿಸ್ಟ್ಗಳು. ರೆಡಿ ಸರ್. ರೋಲಿಂಗ್. ರೋಲಿಂಗ್, ಆಕ್ಷನ್, ಕಟ್ ಇಟ್. ಗುರು ಏನ್ ಮಾಡ್ತಿದ್ದೀರಾ ಗುರು? ಅಲ್ಲಿ ನೋಡಿ ಗುರು. ರೆಡಿ, ರೋಲ್. ರೋಲಿಂಗ್, ಆಕ್ಷನ್, ಕಟ್ ಇಟ್. ಗುರು ರೆಡಿ ಸರ್. ಯಾಕೆ ಗುರು ನೈಟ್ ನಿದ್ದೆ ಮಾಡಿಲ್ವಾ ನೀವು? ಸರಿ, ಅದು ನಿದ್ದೆ ಬರೋದು. ರೆಡಿ ಸರ್.
ರೆಡಿ ರೋಲ್. ರೋಲಿಂಗ್ ಸರ್. ಆಕ್ಷನ್. ಕಟ್ಟಿಟ್. ಯಾಕಮ್ಮ ರೇಣುಕೆ ಸುಸ್ತಾಗ್ತಿದ್ಯಾ? ನೀರು ಕುಡಿತೀಯಮ್ಮ? ಯಾಕೆ ರೇಣುಕೆ ತಲೆನೋವಮ್ಮ? ಹೇಳ್ಬೇಕು, ಕೂರಿಸ್ತಿರ್ಲಿಲ್ವಾ? ಕುತ್ಕೋ. ಯಾಕಮ್ಮ ಎಲ್ಲಮ್ಮ ಹೊಟ್ಟೆ ನೋವಾ? ಹೇಳ್ಬೇಕು ಬಾ ನಿಂತ್ಕೋ ಬಾ. ಏನಿಲ್ಲ ತಾನೆ ಬಾ. ಹೋಗ್ಲಿ ಬಿಡಿ ಗುರು ಮಕ್ಕಳು. ಸಾರ್ ಸುಮ್ಮನಿರಿ ಸರ್ ಮಕ್ಕಳು. ಸೊ ಈ ಥರ ಎಲ್ಲ ನಮ್ಮ ಸೆಟಲ್ ನಡೀತಾ ಇರುತ್ತೆ ಯಾವಾಗಲೂ. ಗುರು ಅಣ್ಣ ಆಗಲಿ ತ್ರಿಶೂಲ್ ಸರ್ ಆಗಲಿ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ನಿಮಗೆ ತುಂಬಾ ಕಷ್ಟ ಅನಿಸಿದ ದೃಶ್ಯ ಯಾವುದು? ತುಂಬ ಕಷ್ಟ ಅನ್ಸಿತ್ತು. ಇವಳು ಬೆಟ್ಟದ ತುದಿಲಿ ನಿಂತ್ಕೊಂಡು ಬೀಳ್ತಾಳೆ. ನಾನು ಅವಳನ್ನ ಕಾಪಾಡಬೇಕು. ಅವಳು ಹಿಡ್ಕೊಂಡಿರ್ತಾಳೆ, ಗ್ರಿಪ್ಪೇ ಇರಲ್ಲ ಅಲ್ಲಿ. ನಾನು ಹಿಡ್ಕೊಂಡು ಅಂದರೆ ಅದು ತುಂಬ ಕಷ್ಟ ಆಗ್ತಿತ್ತು ನನಗಂತೂ. ಹಿಡ್ಕೊಂಡು ಎಳಿಬೇಕಾದ್ರೆ ಇವಳು ತುಂಬ ವೆಯ್ಟ್ ಇದ್ದಾಳೆ. ನನಗಿಂತ ವೆಯ್ಟ್ ಇದ್ದಾಳೆ ಅವಳು. ನಾನು ನಿನ್ನಂತೂ ಎತ್ತಕ್ಕೆ ಆಗಲಿಲ್ಲ. ನೀನು ತುಂಬ ಭಾರ ಇದೆಯಾ ಬಿಡು. ಆ್ಯಂಡ್ ನನಗೆ ತುಂಬ ಕಷ್ಟ ಅನಿಸಿದ ಸೀನ್ ಅಂದರೆ ನೀವೆಲ್ಲ ಸೀರಿಯಲ್ ನೋಡಿರ್ಬೋದು. ನೀಲ್ಕಂಠ ಅವರು ಯಾರೋ ಬಂದರು ಅಂತ ಈಟಿಂಗ್ ಟಚ್ ಮಾಡ್ತಾರೆ. ಸೊ ನನಗೆ ಟಚ್ ಆಗಿ ನಾನು ಹುಡ್ಕೊಂಡು ಬೀಳ್ತೀನಿ. ಆ ಸೀನ್ ತೆಗಿತಾಯಿದ್ರು. ಸೊ ನಾನು ಹಿಂಗೆ ಸ್ಲಿಪ್ ಆಗಬೇಕು ಅಂದರೆ ತುಂಬ ನೆಲ ಎಲ್ಲ ಕ್ಲೀನ್ ಮಾಡಿಸಿದ್ರು. ಅಂದರೆ ತುಂಬ ಹಾಕ್ಸಿದ್ರಲ್ಲ. ತುಂಬ ಉರುಳ್ಬೇಕಾಗಿತ್ತು. ನೀನು ಇರಲಿಲ್ಲ, ತುಂಬ ಉರುಳ್ಬೇಕಾಗಿತ್ತು. ಬಟ್ ನನಗೆ ಏನಾಗುತ್ತೋ ಅಂತ ಇದಿತ್ತು. ಬಟ್ ನಮ್ಮ ಸೆಟ್ಟವ್ರಂತೂ ಅದನ್ನು ತುಂಬ ಈಸಿಯಾಗಿ ಮಾಡಿಸ್ಬಿಟ್ರು ನನ್ನ ಕೈಯಲ್ಲಿ. ಉಳ್ಳು ಹೋಗಿದ ತಕ್ಷಣ ಎದ್ದು ಕೂರಿಸ್ತಿದ್ರು, ನೀರು ಕುಡಿಸ್ತಿದ್ರು. ಬಟ್ ನನಗೆ ಕಷ್ಟ ಅನಿಸಿದ್ದು ಇಷ್ಟು ದಿನದಲ್ಲಿ ಕಷ್ಟ ಅನಿಸಿದ್ದು. ಮತ್ತು ನಾವು ಫೈಟಿಂಗ್ ಸೀನ್ ಇದ್ದಾಗಲೂ ಅಷ್ಟೇ, ನಮ್ಗೆ ಒಂದೇ ಒಂದು ಚೂರು ಏಟಾಗೋಂಗಿಲ್ಲ. ಅಷ್ಟು ಕ್ಲೀನಾಗಿ ನೀಟಾಗಿ ಎಲ್ಲನೂ ಗೂಡ್ಸಿ ಅಂದರೆ ಬೆಡ್ಡೆಲ್ಲ ಹಾಕಿ ನಮ್ಗೆ ಒಂದೇ ಒಂದು ಸ್ವಲ್ಪನೂ ನೋವಾಗಬಾರ್ದು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನಮಗೆ. ತುಂಬಾ ಟೇಕ್ಸ್ ತಗೊಳ್ಳೋರು ಅಥವಾ ಸೈಕಲ್ ಹೊಡೆಯೋರು ಯಾರು? ಇಟ್ಸ್ ಮೀ ನಾನೇ ತಗೋತೀನಿ. ಬಟ್ ನನಗೆ ಒಂದ್ಸಲಿ ಇದು ನನ್ನ ಎಕ್ಸ್ಪೀರಿಯೆನ್ಸು ಅವಳ ಹತ್ರ ಅಂದರೆ ಹಿಂಗಾಗಿತ್ತು. ಬಟ್ ಅವತ್ತು ನನಗೆ ಏನು ಗೊತ್ತಾ, ನಾನು ಟ್ರಿಪ್ ಹೋಗ್ಬೇಕು. ಅವತ್ತು ತುಂಬ ಅರ್ಜೆಂಟಲ್ಲಿ ಇದ್ದೀನಿ ನಾನು ಅವತ್ತು. ಸರಿ ಟ್ರಿಪ್ ಹೊಡಬೇಕು. ಇವಳ್ದು ಒಬ್ಳದ್ದು ಕ್ಲೋಸಪ್ ಆಗಿಬಿಟ್ರೆ ಏನೋ ನಾನು ಟ್ರಿಪ್ ಹೋಗ್ಬಿಡ್ಬೋದು. ಸಜೆಷನ್ ನಿಲ್ಲಿಸ್ಬಿಟ್ಟಿದ್ರು ಅವತ್ತು. ತಗೋತಿದ್ದಾಳೆ ಟೇಕ್ಸು. ನಾನು ಅವಳಿಗೆ ಹೇಳಿದೆ, ನಾನು ಟ್ರಿಪ್ ಹೋಗ್ಬಾರ್ದು ಅಂತ ಹೀಗೆಲ್ಲ ಮಾಡ್ತಿದ್ಯಾ ಅಲ್ವಾ? ನೀನು ಟೇಕ್ ತಗೋತಿದ್ದೀನಿ. ತಗೋತಿದ್ಯಾ ತಗೊಂಡಿದ್ಯಾ ಸುಮ್ಮನೆ. ನಾನು ಟ್ರಿಪ್ ಹೋಗ್ಬೇಕು ಅಂತಿದ್ದೆ. ಅವತ್ತು ಇದು ಮಾಡಿದ್ಲು. ಹಾಗೆ ಇನ್ನೊಂದು ಏನು ಗೊತ್ತಾ, ನಾನು ಯಾವಾಗ ನಿಂಗೆ ಅಷ್ಟು ತಗೋ ಅಂತ ಅಷ್ಟು ಟೇಕ್. ಆಮೇಲೆ ಇನ್ನೊಂದು ಏನಾಗಿದೆ ಗೊತ್ತಾ, ಅವತ್ತು ಇವಳೆಲ್ಲೋ ಹೋಗ್ಬೇಕಾಗಿತ್ತು. ಇವಳಿಗೆ ಅರ್ಜೆಂಟ್ ಇತ್ತು, ಅದು ಇವಳದೇ ಇತ್ತು. ನನಗೆ ಬೇಗ ಮಾಡು ಅಂತೇಳಿ ಇವಳು ಸೈಕಲ್ ನಾನೇನು ಅಷ್ಟೊಂದು ನೋಡಿರಲಿಲ್ಲಪ್ಪ. ಮತ್ತು ಇನ್ನೊಂದು ಇದಂತೂ ನೀನು ತುಂಬ ಮಾಡಿದ್ಯಾ, ಇದನ್ನು ನೀನು ಸುಳ್ಳು ಹೇಳಂಗಿಲ್ಲ. ಅವತ್ತು ಶ್ಲೋಕ ಓದ್ತಿದ್ಲು. ನಂಗೆ ಗೊತ್ತು ಶ್ಲೋಕ ತುಂಬ ಕಷ್ಟ ಇದೆ. ಇವಳು ತಗೊಳೋದು ನೋಡಿದಾಗೆ ಶ್ಲೋಕನೇ ಬರಟಾಗೋಯ್ತು. ನನಗೆ ಶ್ಲೋಕ ಎಲ್ಲ ಅಷ್ಟೊಂದು ಅಭ್ಯಾಸ ಇಲ್ಲ. ನನಗೆ ಶ್ಲೋಕ ಎಲ್ಲ ಬರೋದೇ ಇಲ್ಲ. ಒಂದೆರಡು ಮೂರು ಬರುತ್ತೆ. ಆದರೆ ತುಂಬ ಅಂದರೆ ಈಗ ಓಂ ಶಾಂತಿ ಅದೆಲ್ಲ ಬರುತ್ತೆ. ಬಟ್ ಸ್ವಲ್ಪ ಡಿಫಿಕಲ್ಟ್ ಇರೋದಿಲ್ಲ. ಬಟ್ ಅವತ್ತಂತೂ ನಾನಂತೂ ಆ ಶ್ಲೋಕ ಕಲಿಯೋದ ಅಲ್ಲಿ ಸೀನ್ ಆಗಬೇಕು ಅಂತ ವೆಯ್ಟ್ ಮಾಡೋದ ಎರಡು ಗೊತ್ತಾಗ್ತಿರ್ಲಿಲ್ಲ. ಇಬ್ಬರಲ್ಲಿ ತುಂಬಾ ತಲೆಹರಟೆ ಯಾರು? ತೋರಿಸ್ಕೊಬೇಕು ಕೈನ. ನಿನಗೆ ಇವಳು ತುಂಬ ಜಾಸ್ತಿ ತಲಾಟೆ. ನನಗೂ ಜಾಸ್ತಿ ತಲಾಟೆ. ನೀನು ರೇಣುಕೆ. ಈ ಕ್ವಶನೇ ಬೇಡ. ಯಾಕೆ ಬೇಡ? ಇಡೀ ಸೆಟಲ್ ಯಾರನ್ನ ಬೇಕಾದ್ರೂ ಕೇಳಿ ಹೇಳ್ತಾರೆ ರೇಣುಕೆ ಅಂತ. ರೇಣುಕೆ ಅಂತ ಅವಳು ಎಲ್ಲ ನಿಂತಿರ್ತಾರೆ ಫುಲ್ ಎಲ್ಲ ರೆಡಿ. ಈಗ ಇನ್ನೊಂದು ಶಾರ್ಟ್ ತಗೋಬೇಕು ಅಷ್ಟರಲ್ಲಿ ಡ್ಯಾನ್ಸ್ ಜಿಂಕಿ ಚಕ ಅಂತ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅದು ಬಿಡಿ. ಒಂದ್ಸಲಿ ಶಾರ್ಟಲ್ಲಿ ಏನಾಗಿದೆ, ನಿಂತಿದ್ದೀವಿ, ಸೀರಿಯಸ್ ಶಾರ್ಟು, ನಗ್ತಿದ್ದಾಳೆ. ನೀನೇ. ಆ್ಯಂಡ್ ಎಲ್ಲರನ್ನೂ ಗೋಳು ಇಕ್ಕೊಳ್ಳೋಳು ಇವಳೆ, ಟೀಸ್ ಮಾಡೋಳು ಇವಳೆ. ನಾನು ಅಷ್ಟೊಂದೇನು ಗೋಳಿಕೊಳ್ಳ. ಇವಳಷ್ಟು ನಾನೇನು ಗೋಳಿಕೊಳ್ಳಲ್ಲಪ್ಪ. ಇವಳು ತುಂಬ ತಲಾಟೆ ಮಾಡ್ತಾಳೆ. ನಾನು ಬಿಡುವಿದ್ದಾಗ ಸೆಟ್ನಲ್ಲಿ ಏನ್ ಮಾಡ್ತೀರಾ? ಡೇರ್ ಆಡ್ತೀವಿ ಅಥವಾ ಮಲ್ಗಿರ್ತೀವಿ ಇಬ್ರು ಅಕ್ಕಪಕ್ಕ. ಇಲ್ಲ ಮರ ಹತ್ತೀವಿ, ಹಣ್ಣು ಕಿತ್ಕೋತೀನಿ. ಕೀಳ್ತಾಳೆ, ನಾನು ಇಸ್ಕೊಂಡು ತಿಂತಾ ಇರ್ತೀನಿ. ರೇಣುಕಾ ಯಲ್ಲಮ್ಮ ಧಾರಾವಾಹಿಯನ್ನ ಜನರು ಹೇಗ್ ಸ್ವೀಕರಿಸಿದ್ದಾರೆ? ಅವರ ಪ್ರತಿಕ್ರಿಯೆಗಳು, ಅಭಿಪ್ರಾಯಗಳು ಹೇಗಿವೆ? ನಾವು ಒಂದ್ಸಲಿ ಸೌದತ್ತಿಗೆ ಹೋಗಿದ್ವಿ. ಅದೊಂದು ಪ್ರೋಗ್ರಾಮ್ ಇತ್ತು ಅಂತ ಅಲ್ಲಿ ಮುಗಿಸ್ಕೊಂಡು ಸೌದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಆಗೇನು ಮಾಡ್ತಿದ್ದಾರೆ ಅಂದರೆ ಎಲ್ರು ಬಂದು ಕಾಲಿಗೆ ಬೀಳಕ್ಕೆ ಬರ್ತಿದ್ದಾರೆ ಮತ್ತು ನಮಸ್ಕಾರ ಎಲ್ಲ ಮಾಡ್ತಿದ್ದಾರೆ.
ನನಗಂತೂ ಫುಲ್ ಶಾಕ್ ಆಗ್ತಿದೆ. ಅಯ್ಯೋ ಅಮ್ಮ, ನೀವು ದೊಡ್ಡವರು ಹಂಗೆಲ್ಲ ಕಾಲಿಗೆ ಬೀಳಬೇಡಿ, ನಾವು ಬರೀ ಕ್ಯಾರೆಕ್ಟರ್ ಮಾಡ್ತಿದ್ದೀವಿ, ಬಟ್ ನಾವು ದೇವರಲ್ಲ ಅಂತೆಲ್ಲ ಹೇಳಿ ಅವರಂತೂ ಎಲ್ಲರೂ ಬಂದು ಮುತ್ಕೊಂಡ್ಬಿಡ್ತಿದ್ದಾರೆ. ನನಗಂತೂ ಹಿಂಗೆ 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 ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಫೋಟೋಸ್ ತಗೋತಿದ್ದಾರೆ. ಈ ಕಡೆ ನೋಡಲ, ಈ ಕಡೆ ನೋಡ, ಆ ಕಡೆ ನೋಡಲ, ಈ ಕಡೆ ನೋಡಲ ಅಂತ ಅನಿಸ್ತಾ ಇರುತ್ತೆ ನನಗಂತೂ. ಆ್ಯಂಡ್ ಈ ಥರ ನಂಗೆ ತುಂಬ ಸಲ ಆಗಿದೆ. ಸೌದತ್ತಿಗೆ ಹೋಗಿದ್ದು ಒಂದ್ಸಲಿ, ಹಾಗೆ ನಾನು ಪ್ರೋಗ್ರಾಮ್ಸ್ಗೆ ಹೋಗ್ತಿರ್ತೀನಿ. ಸೊ ತುಂಬ ಜನ ದೇವಿ ಭಕ್ತರಿದ್ದಾರೆ. ಹಾಗೆ ನಂಗೆ ಇನ್ನೊಂದು ಏನೋ ಇದಾಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದ್ಸಲಿ ಶಾಪ್ಗೆ ಹೋದೆ, ನಾನು ಗೆಸ್ಟ್ ಮಾಡಿದ್ರು ರೇಣುಕಾ ಯಲ್ಲಮ್ಮ ಸೀರಿಯಲ್ ಮಾಡ್ತಿದ್ದೀನಿ ಅಂತ. ಅವ್ರ ಮನೆ ದೇವ್ರು ಕೂಡ ರೇಣುಕಾ ಯಲ್ಲಮ್ಮ. ಸೊ ಅವ್ರು ಅರ್ಕೆ ಹೊತ್ತಿರೋದ್ರಿಂದ ಆ ಶಾಪ್ ಓಪನ್ ಆಗಿತ್ತು. ಓಕೆನಾ, ಅವರಂತೂ ನನ್ನ ದುಡ್ಡು ಈಸ್ಕೋತಾನೇ ಇಲ್ಲ ಅವ್ರು ನನ್ನ ಕೈಯಲ್ಲಿ. ಬೇಡ, ನೀವು ಕೊಟ್ಟರೆ ಇದಾಗುತ್ತೆ, ನೀವು ಕೊಡಬೇಡಿ, ನೀವು ಮೊದಲೇ ಯಲ್ಲಮ್ಮನ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ, ದಯಮಾಡಿ ಕೊಡಬೇಡಿ ಅಂತ ಅವ್ರ ಕಾಲಿಗೆ ಬೀಳ್ತಿದ್ದಾರೆ. ಸೊ ಅದಂತೂ ಮರೆಯೋಕ್ಕಾಗಲ್ಲ. ಅದಾದಮೇಲೆ ನಮ್ಮಿಬ್ಬರನ್ನ ನಮ್ಮ ಪ್ರೊಡ್ಯೂಸರ್ ಸರ್ ಅರವಿಂದ್ ಸರ್ ಅವರು ನಮ್ಮನ್ನ ಒನ್ ಡೇ ಪಿಜ್ಜಾ ಶಾಪಿಗೆ ಕರ್ಕೊಂಡು ಹೋಗಿದ್ರು. ಆವಾಗ ನಾವೆಲ್ಲ ತಿಂತಾ ಇದ್ದೀವಿ ಆಯಿತಾ. ಅವರು ಎಲ್ಲೋ ಅವ್ರು ಅಂದರೆ ಅಲ್ಲಿ ಕಡೆ ಕೂತ್ಕೊಂತಿತ್ತು, ನಾವು ಈ ಕಡೆ ಕೂತ್ಕೊಂಡು ತಿಂತಾಯಿದ್ವಿ. ಆಗ ಅವ್ರು ಬಂದು, ನೀವು ರೇಣುಕಾ ಯಲ್ಲಮ್ಮದಲ್ಲಿ ಮಾಡ್ತಿದ್ದೀರಾ ಅಲ್ವಾ, ಓ ನಮ್ಮ ಮನೆ ದೇವರು, ನಿಮಗೋಸ್ಕರ ಇದು ಫ್ರೀ ಕೊಡ್ತೀವಿ, ಅದು ಫ್ರೀ ಕೊಡ್ತೀವಿ. ಅಯ್ಯೋ, ಏನೇನೋ ಫ್ರೀ ಕೊಡ್ತಿದ್ದಾರೆ, ನಮಗಿದೆಲ್ಲ ಬೇಡ, ತಿನ್ನಕ್ಕಾಗ್ತಿಲ್ಲ, ಫ್ರೀ ಕೊಡ್ತಿದ್ದಾರೆ, ತಿನ್ನಕ್ಕಾಗ್ತಿಲ್ಲ, ಅದು ನಾವಲ್ವಾ ಅಂತ ಅಂದ್ಕೊಂಡು, ಸರಿ ಆಯಿತು ನೀವು ಕೊಟ್ಟಿದ್ದೀನಿ ಬೇಡ ಅನ್ನೋದು, ಬರೀ ಒಂದೇ ಒಂದು ಕೊಡಿ, ನಮಗೆ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ಒಂದೇ ಒಂದು ಇಸ್ಕೊಂಡು ಚೋಕೋಲವ ಕೇಕ್ ಕೊಟ್ಟಿದ್ದು ಇಸ್ಕೊಂಡು ಬಂದ್ವಿ. ಈ ಧಾರಾವಾಹಿಯನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ನಾನಿದಕ್ಕೆ ಆನ್ಸರ್ ಹೇಗೆ ಕೊಡ್ತೀನಿ ಅಂದರೆ, ಆಕಾಶದಲ್ಲಿ ನಕ್ಷತ್ರಗಳು ಎಷ್ಟಿದೆಯೋ ಅಷ್ಟು ಮಿಸ್ ಮಾಡ್ಕೋತೀನಿ. ಅಯ್ಯೋ, ನಾನು ಬೇಕಾದಷ್ಟು ಎಣ್ಸಕ್ಕೆ ಆಗಲ್ಲ, ಅಷ್ಟು ಮಿಸ್ ಮಾಡ್ಕೋತೀನಿ. ನಾನು ಅದನ್ನೇ ಹೇಳಿದ್ದು. ನೀನು ಕಡೆ ದಿನದ ಚಿತ್ರೀಕರಣ ಹೇಗನ್ನಿಸ್ತಾ ಇದೆ? ಮೊದಲ ದಿನದಷ್ಟೇ ನರ್ವಸ್ ಇದೆಯಾ ನಿಮಗೆ? ಈಗ ನನಗೆ ಹೇಗೆ ಫೀಲ್ ಆಗ್ತಿದೆ ಅಂದರೆ, ನನಗೆ ಅನಿಸಿರೋದು ನಮ್ಮ ಸೆಟ್ ನಮ್ಮ ಫ್ಯಾಮಿಲಿ. ತ್ರಿಶೂಲ್ ಸರ್ ಸೆಟ್ಟಿಗೆ, ನಮ್ಮ ಫ್ಯಾಮಿಲಿಗೆ ಅಪ್ಪ ಅಮ್ಮ ಇದ್ದಾಗೆ. ಹಾಗೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್ ಏನಿದ್ದಾರೆ ಅವರೆಲ್ಲ ಬ್ರದರ್ಸ್ ಇದ್ದಂಗೆ, ಅವ್ರನ್ನಂತೂ ತುಂಬ ಹಚ್ಕೊಂಡಿದ್ದೀವಿ ನಾವು. ನಮ್ಮ ಕೋ ಆರ್ಟಿಸ್ಟ್ ಅವ್ರನ್ನೂ ಮಿಸ್ ಮಾಡ್ಕೋತೀವಿ. ನಮ್ಮ ಒಂದ್ಸಲಿ ಅಂದರೆ ಲೈಕ್ ಅಳು ಬರೋ ಥರ ಆಗ್ತಿದೆ ನನಗೆ. ಹಾಗೆ ನಾನು ಯಾರೇ ಆಗಿರಲಿ, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಅಣ್ಣ ಮದುವೆಗೆ ಅಂತ ರಜೆ ಹಾಕಿದ್ರು. ಅವ್ರನ್ನಂತೂ ಫೋನ್ ಮಾಡಿ ಅಣ್ಣ ಯಾವಾಗ ಬರ್ತೀರಾ ಅಣ್ಣ, ಯಾವಾಗ ಬರ್ತೀರಾ ಅಣ್ಣ, ಬನ್ನಿ ಅಣ್ಣ ಪ್ಲೀಸ್ ಬೇಗ ಬನ್ನಿ, ಪ್ಲೀಸ್ 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 ಅಂತ. ಒಬ್ರನ್ನ ಒಂದು ದಿನ ಸೆಟ್ಟಲ್ಲಿ ಒಬ್ರಿಲ್ಲ ಅಂದ್ರೂ ತುಂಬ ಕೇರ್ ಮಾಡ್ತಾರೆ. ಬಟ್ ಇವಾಗ ನಾವೇ ಇರೋದಿಲ್ಲ. ಬಟ್ ನಾವು ಆಗಾಗ ಇಲ್ಲಿಗೆ ಬಂದು ಹೋಗೋಣ ಅಂತ ನಮ್ಗೆ ಬೇಜಾರಾದಾಗೆಲ್ಲ ಇಲ್ಲಿ ಬಂದು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ. ಬಟ್ ಏನಂದರೆ, ಸ್ಟೋರಿ ಕತೆ ಅಂತ ಬಂದಮೇಲೆ ಮುಂದೆ ಹೋಗಲೇಬೇಕು. ಫೀಲಿಂಗ್ಸ್ನೆಲ್ಲ ಕಟ್ಟಾಕ್ಕೊಂಡು ಶೂಟಿಂಗ್ ಮಾಡೋಕ್ಕಾಗೋದಿಲ್ಲ. ಸೊ ರೇಣುಕಾ ಯಲ್ಲಮ್ಮ ದೊಡ್ಡವ್ರು ಆಗ್ತಿದೆ, ನನಗೆ ಖುಷಿ ಇದೆ. ನಮ್ಮ ಸೀರಿಯಲ್ ಇನ್ನೂ ಮುಂದುವರಿತಾ ಇದೆ ಅಂತ, ಚೆನ್ನಾಗಿ ಸ್ಟೋರಿ ಬರುತ್ತೆ ಅಂತ ಫುಲ್ ಖುಷಿಯಾಗಿದ್ದೀವಿ. ನಾವು ಕಾಯ್ತಿದ್ದೀವಿ ಮುಂದೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ ಅಲ್ವಾ. ಸೊ ತುಂಬ ಕಾಯ್ತಾ ಇದ್ದೀವಿ. ನಮ್ಗಿಂತ ಚೆನ್ನಾಗಿ ತೋರಿಸ್ಬೋದು ಅಂತ ಅನಿಸುತ್ತೆ. ಪಕ್ಕ ಚೆನ್ನಾಗಿ ತೋರಿಸ್ತಾರೆ. ಯಾಕಂದರೆ ಸ್ಟೋರಿ ಯಲ್ಲಮ್ಮ ಮತ್ತು ರೇಣುಕೆ ಇರೋದ್ರಿಂದ ಫುಲ್ ಅವ್ರ ಮೇಲೆ ಜಾಸ್ತಿ ಬರುತ್ತೆ. ನೀವು ಯಾರು ಮಿಸ್ ಮಾಡೋ ಆಗಿಲ್ಲ. ಉದಯ ಶ್ರೀ ರೇಣುಕಾ ಯಲ್ಲಮ್ಮ ರಾತ್ರಿ 8:30. ನಿಮ್ಮಿಬ್ಬರಿಗೂ ನೀವು ಏನನ್ನ ಹೇಳೋಕೆ ಇಷ್ಟಪಡ್ತೀರಾ? ನಾನು ಇದು ಇವಳೊಬ್ಳಿಗೆ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಕೋ ಆರ್ಟಿಸ್ಟ್ ಇರ್ಬೋದು, ಪ್ರತಿಯೊಬ್ಬರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಥ್ಯಾಂಕ್ ಯು ಫಾರ್ ಕಮಿಂಗ್ ಇನ್ ಮೈ ಲೈಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಇನ್ ಮೈ ಲೈಫ್, ಯು ಆ್ಯಂಡ್ ಸಮ್ ಫಾರ್ ಎಲ್ರಿಗೂ ಹೇಳ್ತಾ ಇದ್ದೀನಿ ನಾನು, ಥ್ಯಾಂಕ್ ಯು ಫಾರ್ ಕಮಿಂಗ್ ಇನ್ ಮೈ ಲೈಫ್. ಓಕೆ, ನಾನು ಇವಳನ್ನ ತುಂಬ ಮಿಸ್ ಮಾಡ್ಕೋತೀನಿ. ಹಾಗೆ ಇದಂತೂ ಹೇಳಲೇಬೇಕು, ನಾವು ಶಾರ್ಟ್ ಮಾಡ್ತಿದ್ವಾ ಆವಾಗ, ಅಂದರೆ ನಾವು ಹಗ್ ಮಾಡೋ ಸೀನ್ ಇತ್ತು. ಆವಾಗ ಇನ್ನು ಸ್ವಲ್ಪ ದಿನ ಅಳೋದಿದ್ರೆ ಹತ್ಬಿಡು, ನಗೋದಿದ್ರೆ ನಕ್ಬಿಡು, ಹಗ್ ಮಾಡ್ಕೊಬೇಕು ಅನ್ಸಿದ್ರೆ ಹಗ್ ಮಾಡ್ಕೊಬಿಡು, ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂದರೆ ಮನೆಗೆ ಕರ್ಕೊಂಡು ಹೋಗ್ಬಿಡು ಅಂತ ಹೇಳ್ತಿದ್ದಾಳೆ ಕ್ಲೋಸ್ ಅಪ್ಪಲ್ಲಿ. ಅಯ್ಯೋ ರಾಮ ಅಂತ ಸೀನಿತ್ತು. ಆಗೋಗ್ಬಿಟ್ಟು ಅದೋಳು ಹೆಂಗೆ ಹೇಳ್ತಿದ್ದಾಳೆ ಅಂದರೆ, ನನಗಂತೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ನಗುನ. ಅಲ್ಲಿ ನನ್ನ ಕಣ್ಣಲ್ಲಿ ತುಂಬ ನೀರು ತುಂಬ್ಕೊಂಡು ವೆಯ್ಟ್ ಮಾಡ್ತಿದ್ದೆ, ಕಣ್ಣಲ್ಲಿ ನೀರು ಕೆಳಗೆ ಬರಬಾರ್ದು ಅಂತ ನನಗೆ ಆಸೆ, ಅಂದರೆ ಶಾರ್ಟಲ್ಲಿ ಬರಬೇಕು ಅಂತ. ಸೊ ಅಂಥ ಟೈಮಲ್ಲಿ ಇವಳು ಹಿಂಗೆ ಅದು ಬಂತು, ನಾನು ನಕ್ಬಿಟ್ಟೆ.
ಅಯ್ಯೋ ಅದನ್ನ ಮರೆಯಕ್ಕಾಗಲ್ಲ. ಇವಳು ಸೇಮ್ ಅಳೋದಿದ್ರೆ ಹತ್ಬಿಡು, ನಗೋದಿದ್ರೆ ನಗ್ಬಿಡು, ಹಗ್ ಮಾಡ್ಕೋಬೇಕು ಅಂತಂದ್ರೆ ಹಗ್ ಮಾಡ್ಕೊಬಿಡು. ತುಂಬ ಮಿಸ್ ಮಾಡ್ಕೋತೀವಿ ಇವಳನ್ನಂತೂ. ನಾವಿಷ್ಟು ದಿನ ಏನು ಮಾಡಿದ್ವಿ ಅದು ಒಂದು ಸಿನಿಮಾ ಟ್ರೈಲರ್ ಇದ್ದಂಗೆ. ಇನ್ನು ಸಿನಿಮಾ ಈಗ ಶುರುವಾಗ್ತಿದೆ, ಶುರುವಾಗ್ತಿದೆ. ಸೊ ಇಷ್ಟು ದಿನ ನೀವೇನು ಅಂದ್ಕೊಂಡಿದ್ರಲ್ವ, ಓ ವಾವ್ ಎಷ್ಟು ಚೆನ್ನಾಗಿದೆ ಸೀರಿಯಲ್, ಇಷ್ಟು ಒಳ್ಳೆ ಟ್ವಿಸ್ಟ್ ಇದೆ, ಇನ್ನು ಮುಂದೆ ಇನ್ನೂ ಸಖತ್ತಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟೋರಿ ವಿಲ್ ಸ್ಟಾರ್ಟ್ ವೆನ್ ಫ್ರಮ್ ಐ ಥಿಂಕ್ ದೊಡ್ಡವರಾದ್ಮೇಲೆ. ಬಾಯ್ ಎವ್ರಿವನ್ ಅಂಡ್ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಸ್ಟಾರ್ ಸುವರ್ಣ. ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಹೇಗಿರುತ್ತೋ ಹಾಗೆ ದೊಡ್ಡಗೂ ತೋರಿಸ್ಬೇಕು. ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಟೋರಿ, ಮತ್ತೆ ನೀವು ನೋಡ್ತಾನೆ ಇರಬೇಕು. ಬಾಯ್. See you all soon.